ಹೌದು ದೇವ. ನಮ್ಮ ತಂದೆ ಪಟ್ಟಣವೋ ಓಹೋ ಎಷ್ಟು ಸುಂದರವಾಗಿ ಕಾಣಿಸುತ್ತಿರುವುದನ್ನು ನೋಡಿದೀಯಾ ಸಾರಥಿ? ನೋಡಿದರೆ ದೇವ, ಈ ದಿನ ಅರಮನೆಯಲ್ಲಿರುವ ಸ್ವಲ್ಪ ಕಾಲದಿಂದ ತಪ್ಪಿಕೊಂಡಾಗಿದೆ ದೇವ. ಸದ್ಯಳಾದ ಊರ್ವಶಿಯನ್ನು ಬರೆಯಲು ಸಾರಥಿ ಅದು ಜಾಗೃತಿ. ಐಶ್ವರ್ಯ ಮತ್ತು ಮೇಲೆ ಕೇಳೆ ಪ್ರಾಣಕಾಂತಿ. ಕಾಂತಿ ಕಾಂತಿ ಹೇಳವನ್ನೇ ಕೇಳು. ಹೌದು ಸುಂದರಿ. ಎಲ್ಲರ ಮನಸ್ಸು ಸಂತೋಷ ಪಡಿಸಿದರೆ ನನ್ನ ಮನಸ್ಸು ಸಂತೋಷ ಪಟ್ಟಂಗ ಕಾಂತಿ. ಎಲ್ಲರ ಮನಸ್ಸು ಸಂತೋಷ ಪಡಿಸಿದರೆ ನಿನ್ನ ಮನಸ್ಸು ಸಂತೋಷ ಪಟ್ಟಂಗ. ಹೌದು ಸುಂದರಿ. ಪ್ರಿಯಾ ಸುಂದರಿ ನಲ್ಲೇ ಮನಸ್ಸನ್ನು ಸಂತೋಷ ಪಡಿಸುವೇ ಹೇಳಿದೆಯಲ್ಲ. ಹೌದು ಸುಂದರಿ. ಅದೇನು ವಿಸ್ತಾರವಾಗಿ ಹೇಳು. ಅದೇನು ವಿಸ್ತಾರವಾಗಿ ಹೇಳು. ಮಲೆದು ಹಾರಾಡುವ ಒಲೆದಂತದು ಕಳೆದ ದಿನ ಮರೆದ ಮಾತಿಲ್ಲ ಕಾಲು ಮೈ ಮರೆಯುವ
ಕಾರ್ಯ ಯಾವುದಿರುವುದು ಎನ್ನ ಮುಂದೆ ಹೇಳಬೇಕು. ಅದೇ ಕಾಂತೆ ಕಾಕ ಎಲ್ಲ ಸಾರಥಿ ಪಾರ್ಥನ ಚಿತ್ತಯು ಉತ್ಪತ್ತಿ ಆದಂತೆ ಕಾಣುತ್ತಿದೆ. ಹೌದು ದೇವ. ಇದು ಅಲ್ಲದೆ ಊರ್ವಶಿ ಮುಖವನ್ನೇ ನೋಡುತ್ತಿರುವನು. ಹೌದು ದೇವ. ಎತ್ತಲ ನೋಡಿದರೆ ಊರ್ವಶಿಯನ್ನೇ ನೋಡುತ್ತಿರುವನು. ಹೌದು ದೇವ. ಎಲ್ಲ ಊರ್ವಶಿ ಇತ್ತವ ಪಾರ್ಥನ ಚಿತ್ತಯು ಉತ್ಪತ್ತಿ ಆದಂತೆ ಕಾಣುತ್ತಿದೆ. ಈ ದಿನ ರಾತ್ರಿ ಅರ್ಜುನನ ಏಕಾಂತರ ಮಂದಿರಕ್ಕೆ ಹೋಗಿ ಆವ ಭಾವಗಳಿಂದ ಮನಾನಂದ ಪಡಿಸುವಂತಳಾಗಮ್ಮ. ಕಾಮಿನಿ ಕಲಂಸ ಗಾಮಿನಿ ನಿನ್ ಇಚ್ಛೆ ಅಂತ ಆಗಲಿ. ಚಂದಿರನಾಗಿರಬಹುದೇ? ಅಲ್ಲಲ್ಲಲ್ಲಲ್ಲ, ಇವನು ಚಂದಿರನಾಗಿದ್ದರೆ ಶೀತಲ ಕಿರೀಟಗಳಿರಬೇಕಾಗಿತ್ತು. ಆದರೆ ಈತನು ಮಣಿ ಕಿರೀಟವನ್ನು ಧರಿಸಿರುವನು. ಈತನು ಚಂದ್ರನೂ ಅಲ್ಲ, ಸೂರ್ಯನಾಗಿರಬಹುದೇ? ಸೂರ್ಯನೂ ಇವನಲ್ಲ. ಮತ್ತಾರಾಗಿರಬಹುದು ಇವನು? ಭುಜಗ ಶರೀರವ ಶ್ರೀನಾರಾಯಣನ ಸುಂದರ ಸುಜನನ ಬಂದಿರಲಿನ. ಚತುರ್ಭುಜಗಳಿರಬೇಕಾಗಿತ್ತು. ಆದರೆ ಎರಡೇ ಭುಜಗಳಿರವು. ಆದ್ದರಿಂದ ಇವನು ನಾರಾಯಣನೂ ಅಲ್ಲ. ಮನ್ಮಥನೇನಾದರೂ ಆಗಿರಬಹುದೇ? ಮನ್ಮಥನಾಗಿದ್ದರೆ ಆತನಿಗೆ ರೂಪವೇ ಇಲ್ಲವಲ್ಲ. ಮತ್ತೆ ಇವನು ಧಾರಾಗಿರಬಹುದು. ಗಂಗೆ ಗೌರಿ ಗಂಡನೇ ಇವನು ಗಂಗಾರ ಶಿವರು, ಈತನು ಗಂಗಾರ ಶಿವರು.
ಇಲ್ಲ ಇಲ್ಲ ಇಲ್ಲ. ಪರಮೇಶ್ವರನೇನಾದರೂ ಈತನಾಗಿದ್ದರೆ ಪರಮೇಶ್ವರನಿಗೆ 3 ನಯನಗಳು ಇರಬೇಕು. ಈತನಿಗೆ 2 ನಯನಗಳಿರುವವು. ಆದ್ದರಿಂದ ಇವನು ಪರಮೇಶ್ವರನೂ ಅಲ್ಲ. ದಾರಾದರೇನಂತೆ ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ಎಚ್ಚರಗೊಳಿಸುವೆನು, ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆನು. ಆಹಾ ಸುಂದರ, ಏಳೇಳು ಮೇಲೇಳು. ಈ ಅರ್ಧರಾತ್ರಿಯಲ್ಲಿ ಈ ಮಾತೆಯು ನನ್ನನ್ನು ಇರಿಸಿರುವುದು ಕಾರಣ. ನಮೋ ನಮೋ ನಮಸ್ಕಾರ ನಮೋ ಜನರೇ, ದೇವೇಂದ್ರ ಹಣ. ಹಾಗೂ ಸೊನ್ನತ ಗುಣ ಸಂಪನ್ನಳಾದ ಅಮ್ಮ ಮಾತೆಯ ಸುಂದರ, ದೂರ ಮಾನಸಗಳಾಗಿ ಬರುವಳ ಅಪರಾತ್ರಿಯೆಲ್ಲ ಸಲ್ಲಲಿತ ಮಾತು ಮಲ್ಲಿಗೆ ಸುಗಂಧದ ಜವಿಗಳನ್ನು ತೆಗೆದುಕೊಂಡು ಎಲ್ಲಲ್ಲಿಗೆ ಬಂದು ಅಮ್ಮಯ್ಯ ಪ್ರಿಯ, ಪ್ರೀತಿಯನ್ನ ಬೇಡಿ ಎನ್ನ ಮನದ ತಂದೆಯನ್ನ ಪರಿಹರಿಸಿ ಸಂತೋಷ ಪಡೆದಮ್ಮ ಜನರೇ, ದೇವೇಂದ್ರ ನಾಡಿ ಸುರಲೋಕದಲ್ಲಿ ನೀನು ಮಾತ್ರವಲ್ಲಿದ್ದಾನೆ. ಅಹೋ ಸುಂದರ, ಆಗೋ ಜನನೇ, ಜನನಿ ಎನ್ನುವ 3 ಅಕ್ಷರವನ್ನು ಬಿಡು, ಸುಂದರಿ ಎನ್ನುವ 3 ಅಕ್ಷರದಿಂದ ಆ 3 ಅಕ್ಷರದ ಬಿಟ್ಟು ಮಗನೆಂದು 3 ಅಕ್ಷರವನ್ನು ಯಾತಕ್ಕೆ ಕರಿಬಾರದು ಮಾತೆ? ನೀನು ನನಗೆ ತಾಯಿಯಾಗಬೇಕು ಮಾತೆ. ನಾನ್ಯಾವ ಸಿಂಹ ತಾಯಿಯಾಗಬೇಕು, ಮಗನಾಗಬೇಕು. ದೇವೇಂದ್ರನ ಜೊತೆಯಲ್ಲ ಮಾತೆ. ಆದ ಮಾತ್ರಕ್ಕೆ ನೀನು ನನಗೆ ತಾಯಿಯಾಗಬೇಕು ಮಾತೆ. ನೀನಿನ ಹುಚ್ಚು ಕಲ್ಪನೆಯನ್ನು ಬಿಟ್ಟು ಬಿಡು. ಆಗೆಲ್ಲ ಮಾತನಾಡಬಾರದು ಮಾತೆ. ಅರ್ಜುನ, ಆ ಜನರೇ, ಪಲ್ಗುಣ, ದೇವೇಂದ್ರನ ನಾಡೆ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೋತು ಬಂದಿರುವೆನು. ನನ್ನ ರೂಪ ಲಾವಣ್ಯ ನೋಡಿದೆಯಲ್ಲ, ನಾನು ಮಾತ್ರ ನಿನ್ನ ಮಗನಾಗಬೇಕಲ್ಲ. ಮಗನೆನ್ನುವ ಮಾತನ್ನು ಬಿಟ್ಟು ಬಿಡಲ್ಲ. ಆ ಮಾತು ಬಿಟ್ಟ ಬೇರೆ ಮಾತು ಆಡಬಲ್ಲ ಮಾತೆ. ಚಲುವ, ಜನನೇ, ನಾನೊಂದು ಮಾತನ್ನು ಕೇಳಿದ ನೆರವೇರಿಸಿ ಕೊಡುವೆಯಾ? ಏನು ಎನ್ನ ಮಾತು ಕೇಳಬಲ್ಲ ಮಾತೆ. ನಾನು ಹೇಳಿದ ಮಾತನ್ನು ನೆರವೇರಿಸಿಕೊಡುವೆನೆಂದರೆ ಹೇಳುವೆನು. ಏನು ಹೇಳಿದ್ರೆ ನಿನ್ನ ಮಾತು ಅಷ್ಟು ಕೇಳಬಲ್ಲ ಅಮ್ಮಯ್ಯ. ಕೇಳುವುದೆಂದರೆ ಹೇಳುವೆಯಾ? ಕೇಳಬಲ್ಲ ಮಾತೆ. ಪ್ರಿಯ, ಜನನೇ, ಹೇಳುವೆ ಕೇಳು. ಅದು ಏನು ಸವಿಸ್ತಾರವಾಗಿ ಹೇಳ ಮಾತೆ. ಸವಿಸ್ತಾರವಾಗಿ ಹೇಳಬೇಕೆ? ಹೌದು ಮಾತೆ. ಚೆಲುವ ಬಂದು ಕೆಟ್ಟಿ ಅರ್ಜುನ, ಜನನೇ, ನನ್ನ ಮನದ ಆಸೆ ಅರ್ಥವಾಯಿತೆ. ನೀನು ನಿನ್ನ ಮನದಾಗಿ ಇದ್ದರೆ ನಮ್ಮ ದೇವೇಂದ್ರನ ಬಳಿಗೆ ಹೋಗಿ ಹೇಳೋ ಮಾತೆ. ಅವನನ್ನು ಬಿಟ್ಟು ನಿನ್ನ ಬಳಿಗೆ ಬಂದಿರುವೆನು. ನಾನು ಮಾತ್ರ ನಿನಗೆ ಮಗನಾಗಬೇಕಲ್ಲ ಅಮ್ಮಯ್ಯ. ಆಹಾ, ಜನನೇ, ಪಲ್ಗುಣ, ದೇವೇಂದ್ರನ ರಾಣೆ, ಚೆಲುವ ಬಂದು ಕೆಟ್ಟಿ ನೀನು ಮಾತ್ರ
ಒಂದು ಕೋಟಿ ಆಹೋ ಸುಂದರ ಅಮ್ಮ ಜನನೇ ಪ್ರಿಯ ಅಮ್ಮಯ್ಯ ಗಂಧ ಪರಿಮಳಗಳಿಂದ ಪುಷ್ಪವನ್ನು ತರುತ್ತದೆ ಅಲ್ಲ ಅಮ್ಮಯ್ಯ ಅದನ್ನು ಸ್ವೀಕರಿಸು ಎನ್ನ ಮನ ಕಳಿಸು ಎನ್ನನ್ನು ಉದ್ಧರಿಸಿ ಎಂದು ಬೇಡಿಕೊಳ್ಳುವಿನ ಸುಂದರ ನಮ್ಮ ಮೋಹನ ಚೆಂದಿರ ಹೌದು ದೇವ ತಾಯಿ ಮಕ್ಕಳ ಸಂಬಂಧ ಬಿಟ್ಟು ಮತಿಗೆಟ್ಟು ಮನ್ಮಥನ ಕೆಳಗೆ ಇಷ್ಟಪಟ್ಟಂತೆ ತೋರ್ಬಂದಾರದೆ ಮುಂದೆ ಆ ದೇವರೇ ಗತಿ ಪಾಠ ಅಮ್ಮಯ್ಯ ನಿನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ ಬಂದಿರುವೆನು ನೀನು ಹಾಗಲ್ಲ ಅನ್ನಬಾರದು ಮಾತೆ ನೀನು ಒಂದೇ ಹಠವನ್ನು ಹಿಡಿಯಬೇಡ ಒಂದೇ ಹಠವನ್ನು ಹಿಡಿದರೆ ನಾನು ಮತ್ತೆ ನಿನಗೆ ಮಗನಾಗಬೇಕಲ್ಲ ಅಮ್ಮಯ್ಯ ಬರೆಯಬೇಕು ಹಾಗಲ್ಲ ಅನ್ನಬಾರದು ಮಾತೆ ಯಾತಕ್ಕೆ ಅನ್ನಬಾರದು ನೀನು ನಮ್ಮ ದೇವರಿಂದಲೇ ಇದ್ದಲ್ಲ ಮಾತೆ ಅಲ್ಲ ಅಂದವರು ಯಾರು ಮತ್ತೆ ನಾನು ದೇವರಿಂದ ಮಾತೆ ಮಗನಾಗಬೇಕೆ ಹೌದು ಮಾತೆ ನೀನೆಂಥ ಮಗನ ನಾನು ದೇವರಿಂದಲೇ ಒಳಪುತ್ರನ ಮಾತೆ ಅರ್ಜುನ ಅಮ್ಮಯ್ಯ ನೀನು ನಿನ್ನ ಇಲ್ಲ ತರದ ಮಾತನ್ನು ಬಿಡು ಎನ್ನ ಆಸೆಯನ್ನು ಛೇ ಹುಚ್ಚಮ್ಮ ಹಾಗಲ್ಲ ಆಹಾ ಹೌದು ಮಾತೆ ಅಮ್ಮಯ್ಯ ಹಾಗಲ್ಲ ಅನ್ನಬಾರದು ಮಾತೆ ಹಾಗಲ್ಲ ಮಾತನಾಡಬಾರದು ಮಾತೆ ಮಗನೆಂದು ಮಾತನಾಡೋ ಮಾತೆ ಮಗನೆನ್ನುವ ಮಾತನ್ನು ಬಿಡು ನನ್ನ ಎನ್ನುವ ಮಾತನ್ನು ಕರಿ ನೀನು ಹಾಗಲ್ಲ ಮಾತನಾಡಬಾರದು ಮಾತೆ ಮಾತು ಮಾತು ಮಾತೆ ಮಾತೆ ಎಂದು ಹೇಳ್ತಿರುವೆಯಲ್ಲ ಹೌದು ಮಾತೆ ನಿನ್ನೆಂದೆಂದು ನಾನು 9 ತಿಂಗಳು ಹೆತ್ತು ಹೊತ್ತು ಸಾಕಿಸಲ್ಲ ಹಾಲು ಹಣ್ಣು ತುತ್ತು ಮಾಡಿ ಉಳಿಸಲಿಲ್ಲ ಸುತ್ತ ಮಾಡಿ ಉಳಿದಲಿಲ್ಲ ನಮ್ಮ ದೇವೇಂದ್ರನ ಮಾತ್ರ ನನಗೆ ನಾನು ದೇವೇಂದ್ರನ ಮಗನಲ್ಲ ಮಾತೆ ದೇವೇಂದ್ರಿಗೆ ಮಗನಾಗಿರುವುದು ನನಗಲ್ಲ ನೀನು ದೇವೇಂದ್ರನ ಬಳಿಗೆ ಬಂದಿಯಲ್ಲ ಮಾತೆ ಶರಣೆ ಅಮ್ಮಯ್ಯ ಹಾಗಲ್ಲ ಮಾತೆ. ನೀನು ಉತ್ತಮ. ಅದೇನು ಸವಿಸ್ತಾರವಾಗಿಲ್ಲ ಮಾತೆ ಒಂದೇ ಹಠವನ್ನು ಹಿಡಿಯಬೇಡ ಅಯ್ಯೋ ಹಿಡಿಯೋಣ ಮಾತೆ ನನ್ನ ಮನಸ್ಸು ನಿನ್ನನ್ನು ಬೇಡುತ್ತಿರುವುದು ಛೇ ಉತ್ತಮ ಅದೆಷ್ಟು ಮಾತ್ರಕ್ಕೆ ಆಗುವುದಲ್ಲ ಮಾತೆ ಮಾತೆ ಹೌದು ಜನನೇ ಜಾಣೆ, ಭೂಲೋಕದ ಗಾಳಿಯಲ್ಲ ಅಮ್ಮಯ್ಯ ನೀನು ಸುಂದರಿ ಎಂದು ನೀನು ಮಗನೆಂದು ಯಾತಕ್ಕೆ ಕರೆಯಬಾರದು ನೀನು ಸುಂದರದ ಯಾತಕ್ಕೆ ಕರೆಯಬಾರದು ನೀನು ಮಾತ್ರ ನನಗೆ ತಾಯಿಯಾಗಬೇಕು ಮಾತೆ ನೀನು ಮಾತ್ರ ನನಗೆ ಪ್ರಿಯಕರನಾಗಬೇಕು ಆಗಲ್ಲ ಛೇ ಉತ್ತಮ ಅದೆಲ್ಲ ಮಾತನಾಡಬಾರದು ಪ್ರಿಯ ಅಮ್ಮಯ್ಯ ಬಂದೈತೋ ಪ್ರಿಯ ಬಂದೈತೋ ನಿನಗೆ ಮನಸ್ಸು ಬಂದೈತೋ ಬಂದೈತೋ ಪ್ರಿಯ ಬಂದೈತೋ ನಿನಗೆ ಮನಸ್ಸು ಪಾಠ ಜನನಿಯೇ ಕಲ್ಗುಣ ದೇವೇಂದ್ರನ ರಾಣೆ ಬಾರ ಆಗಲ್ಲ ಮಾತನಾಡಬಾರದು ಮಾತೆ ಬಳಿ ಬಾರ ಛೇ ಉತ್ತಮ ಬಾರ ಬಾರ
ಮಲ್ಲಿಗೆಯಿಂದ ಹೂ ಮಾಲೆಯನ್ನು ತಂದಿರುವೆನು. ಆ ಸಣ್ಣ ಮಲ್ಲಿಗೆ ಸೂಜು ಮಲ್ಲಿಗೆ ಅವುಗಳನ್ನು ತೆಗೆದುಕೊಂಡು ನಮ್ಮ ದೇವರನ್ನು ಕೊಳ್ಳಲ್ಲಿ ಧರಿಸುವಾಗೆ ಸ್ಥಿರವಾಗೋ ಹಾರವನ್ನು ಧರಿಸು, ಎನ್ನ ಆಸೆಯನ್ನು ಪೂರೈಸು ನನ್ನ ಬುದ್ಧಿ ಸಂಪನ್ನ. ಅಕ್ಷರ ಲೋಕಪ್ಪ ಮ್ಯಾನೇಜರ್ ಇವರು 200 ರೂಪಾಯಿಗಳನ್ನ ಊರ್ವಶಿ ಪಾತ್ರ ಮಾಡತಕ್ಕಂಥ ಸುಮಾಕ್ಷನವರಿಗೆ ಏರ್ಪಡುತ್ತಾರೆ. ಆಗೋ ಜನರೇ, ಅವರಿಗೆ ನನ್ನ ತುಂಬುವುದೇನು ಧನ್ಯವಾದ. ನೀನೇ ನಮ್ಮ ಮಂದಿರಕ್ಕೆ ಬಂದ ನಿಂತ ಕರಂಗಳ ಮಲ್ಲಿಗೆ ಎನ್ನ ಮಂದಿರಕ್ಕೆ ಬಾಯಿತು ಕರೆಯುವುದು ಚಂದವಲ್ಲ. ಹಾಗೂ ಅಮ್ಮಯ್ಯ ಆಹ್ವಾನಲ್ಲ, ಪುರುಷರನ್ನ ಬಾಯಿಟ್ಟು ಹತ್ತಿರಕ್ಕೆ ಬಾಯೆಂದು ಕರೆಯುವುದು ಉಂಟೆ. ಅಹೋ ಮಾತೆ ಮುಂಬೈ ಪುರುಷರಿಂದ ಅಹೋ ಅಮ್ಮಯ್ಯ, ನಿನ್ನ ಮಾತುಗಳನ್ನು ಕೇಳದೆ ಅಂಗನ ಮನೆಯನ್ನು ಮೆಚ್ಚುವರೆ ತಿಳಿಯದೆ ಅಜ್ಞಾನಿ ಅಂತ ಜಾತಕ್ಕೆ ಮಾತನಾಡುತ್ತಿದ್ದೀನಿ. ಈ ಮಾತು ಇನ್ನೊಂದು ಬಾರಿ ಹೇಳಬಾರದು ಜನರೇ. ಅಮ್ಮಯ್ಯ ದಂಡಿವೆ, ಗುರುಲಾಗದ ಜಾಣೆ, ನಿನ್ನ ಹಠವನ್ನು ಬಿಡು, ನನ್ನ ಪ್ರೇಮವನ್ನು ಒಪ್ಪಿಕೋ. ನನ್ನ ಹಠವನ್ನು ಯಾತಕ್ಕೆ ಬಿಡುವನು ಮಾತೆ? ಒಲಿದು ಬಂದಿರೇನು ಧಿಕ್ಕಾರ ಮಾಡಬೇಡ. ಒಲಿದು ಬಂದು ಎಂದು ಸರಿ, ನೀನು ಮಾತ್ರ ನನಗೆ ತಾಯಿಯಾಗಬೇಕಲ್ಲ ಮಾತೆ. ಹೌದೇ? ಹೌದು ಜನನೇ. ಪ್ರಿಯ ಅಮ್ಮಯ್ಯ ನಲ್ಲ ಜನನೇ, ಹೇಳುವೆನು ಕೇಳು. ಅದೇನು ಸವಿಸ್ತಾರವಾಗಿ ಹೇಳೋ ಮಾತೆ. ನಾನು ಅಹೋ ಮಾತಿನ ಜಾಣೆ, ರೂಪದಲ್ಲಿ ನೀನು ಅತಿ ಸುಂದರ. ಆಗಿರುವುದು ಮಾತೆ, ನನಗೆ ತಾಯಿಯಾಗಬೇಕಿರುವ ಮಾತೆ. ನನ್ನನ್ನು ಒಂದು ಸರಿ ಅದರ ಮುಖವನ್ನು ಎತ್ತಿ ನೋಡಬಾರದೆ? ಹಾಗಲ್ಲ ಅನ್ನಬಾರದು ಮಾತೆ. ಪ್ರಿಯ ಜನರೇ, ಅಲ್ಲ ಅಮ್ಮಯ್ಯ ಪರಿಶೋಧಿಸುವ ತಾಂಬೂಲವನ್ನು ತಂದಿರುವೆನು, ಸ್ವೀಕರಿಸು, ಎನ್ನ ಮನ ಕಳಿಸು, ಎನ್ನನ್ನು ಉದ್ಧರಿಸು ಪ್ರಿಯ. ಹೀಗಲೇ ಹಿಡಿದುಕೋ ಎನ್ನ ಕೈಯ.
ಅಯ್ಯೋ ಶಿವ ಶಿವ ಇದೇನು ಉದ್ಭವ ನಾನು ದಾನನ್ನು ತಿಳಿಯಿದೆ ಇಂಥ ಗುರುಮಂತ್ರಿ ಯಾತಕ್ಕೆ ತಾಂಡೆ ನನ್ನ ಮಾತುಗಳನ್ನು ಕೇಳಲಾರೆನೋ ಪಾಠಕಟ ಮಲ್ಲ ಎಲ್ಲ ಪುತ್ರ ಭಾಗವನ್ನಿಡು ಚತುರ್ಭ ಚರವನ್ನಿಡ ಎಲ್ಲರಿಗೂ ದಾನವನ್ನು ಮಾಡುವಾಗ ಅರ್ಜುನ ದೇವೇಂದ್ರನ ರಾಣಿ ವ್ಯರ್ಥ ಸಮಯವನ್ನು ಕಳೆಯುವುದು. ವ್ಯರ್ಥ ಸಮಯ ಆದರೆ ನಮ್ಮ ದೇವೇಂದ್ರನ ಬರೆಯುವುದು ಮಾತು ಪ್ರಿಯ, ಜನನೇ ವ್ಯರ್ಥ ಸಮಯವನ್ನು ಕಳೆಯಬೇಡೆಂದು ಹೇಳುತ್ತಿದೆ. ವ್ಯರ್ಥ ಸಮಯ ಕಳೆದರೆ ನೀವು ನಮ್ಮ ದೇವೇಂದ್ರನ ಬರೆಯುವುದು ಮಾತು ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ನೀನು ನಮ್ಮ ದೇವೇಂದ್ರನ ಒಳಗೆ ಹೋಗಿ ಹಬ್ಬವನ್ನ ಮಾಡು ಜಾತ್ರೆಯನ್ನ ಮಾಡು ಮಾತೆ ಬೇಡವೆಂದು ನಿನ್ನ ಮನೆಗೆ ಬಂದಿರುವೆನು. ನಾನು ದೇವೇಂದ್ರನ ಒಳಗೆ ಮಾತೆ ದೇವೇಂದ್ರನಿಗೆ ಮಾವ ನನಗಲ್ಲ. ನನಗಾಗಿರಬಹುದು ನೀನು ನಮ್ಮ ದೇವೇಂದ್ರನ ಒಳಗೆ ಬಂದಿದ್ದಲ್ಲ ಮಾತೆ ಪಾಠ ಜನರೇ ಮಾತಿಗೂ ಜನನಿ ಜನನಿ ಎನ್ನುವ ಮಾತನ್ನು ಬಿಟ್ಟು ಬಿಡು, ಸುಂದರ ಎನ್ನುವ ಮಾತಿನಿಂದ ಮಾತನಾಡಿತು. ಜನರೇ ಇರುತ್ತಾರೆ ಭೂಲೋಕದ ಜಾಣಿ ಮಾತೆ ಆಹಾ, ಭೂಲೋಕದ ಜಾಣಿ ಮಾತೆ ನಾನು ಜಾಣಿ ಹೌದು. ಹೌದು ಮಾತೆ ನೀನು ಮೂರು ಲೋಕದ ಗಾಂಧೀವಿ ಅಲ್ಲವೇ? ನಾನು ಮೂರು ಲೋಕದ ಗಾಂಧೀವಿ ನಿಮ್ಮಂತ ತಾಯಿಯವರ ಆಶೀರ್ವಾದದಿಂದ ನಾನು ಮೂರು ಲೋಕದ ಗಾಂಧೀವಿ ಆಗಿರೋದು ಮೂರು ಲೋಕದ ಗಾಂಧಿಯನ್ನು ಹೆಸರು ಪಡೆದು ವ್ಯರ್ಥವಾಗಿ ತಾಯಾಗಬೇಕು ಮಾತೆ ಆಹಾ, ಹೌದು ಮಾತೆ ಅರ್ಜುನ ಅಮ್ಮಯ್ಯ ಅರ್ಜುನ ಜನರೇ ಏನು ಕೇಳು.
ಅಮ್ಮಯ್ಯ ಇದೇನು ನನ್ನ ಮೇಲೆ ನಿನ್ನ ಅನ್ಯಾಯ? ಬೇರೆ ಹೇಳಿದರೆ ನೀನು ನನ್ನ ಮಾತು ಕೇಳುವನಲ್ಲ ಮಾತೆ. ಕಾಲವನ್ನರಿತು ನಡೆಯಬೇಕು, ಮೂಲವನ್ನರಿತು ಬಿತ್ತಬೇಕೆನ್ನುವ ಗಾದೆ ನಿನಗೆ ಗೊತ್ತಿಲ್ಲವೇ? ಗೊತ್ತಿದ್ದರೆ ನಿನ್ನ ಕಾಲವನ್ನು ನಮ್ಮ ದೇವರಿಗೆ ಬಳಿ ಹೋಗಿ ಹೇಳಬಾರದು. ಅರ್ಜುನ, ಜನರೇ ಮಾತು ಮಾತಿಗೆ ಜನನಿ ಜನನಿ ಎನ್ನುತ್ತಿದೆಯಲ್ಲ, ಜನರೇ ಹೇಳುತ್ತಾರೆ ಮಾತಿಯನ್ನು ಅನ್ನುವನ ಮಾತೆ. ನೀನು ದಾರಿಗೆ ಮೊದಲು, ನಾನು ದಾರಿಗೆ ತಾಯಿಯಾಗಬೇಕು. ವಿಜಯ, ಅಮ್ಮಯ್ಯ ಎನ್ನ ಮನಸ್ಸು ನೋವಿಸಿದರೆ ನಿನಗೆ ದೊರೆಯದು ಜಯ. ಅಪ್ಪೋ ಜನನೇ ಜನ್ಮದ ರಾಣೆ, ನಾನು ದಾರಿಗೆ ಮಗನೆಂದು ನೀನು ದಾರಿಗೆ ತಾಯಿಯನ್ನು ಆಡಿದೆಯಲ್ಲ, ನಿನಗೇನು ತಿಳಿಯದ ವಿಷಯವಿಲ್ಲ. ಇಂಥ ಮಾತನ್ನು ಆಡಿತಕ್ಕದ್ದು ಸರಿಯಲ್ಲ. ಅಪ್ಪೋ ಜನನೇ ಅದು ಹೇಗಂದರೆ ಪ್ರಿಯಾದೇನೋ ಹೆಂಡತಿಯಾದ ಬಳಿಕ ನಾನು ನಿನಗೆ ಏನಾಗಬೇಕು ಚೆನ್ನಾಗಿ ತಿಳಿದು ಮಾಡುವ ಜನನೇ. ಬಸಾಪುರ ಸಣ್ಣಗಣ್ಣಿಗಪ್ಪ ಕಾರ್ತಿಕ ರಾಜ್ಯದ ಪಾತ್ರ ಮಾಡಿದಂತವರು ಸುಮಾಕನವರಿಗೆ 500 ರೂಪಾಯಿಗಳನ್ನು ಮಾಡುತ್ತಾರೆ. ಇದೇ ಗ್ರಾಮದಲ್ಲಿ ರೇಣುಕ ಚರಿತ್ರೆ ಭಾಗ 2 ಬಯಲಾಟದಲ್ಲಿ ಕಾರ್ತಿವೀರ್ಯನ ಪಾತ್ರ ಮಾಡಿದಂತವರು ನನಗೆ 500 ರೂಪಾಯಿ ಕಲಕಣಕ್ಕೆ ಕೊಟ್ಟಿರ್ತಾರೆ. ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಪಾರ್ಥ ಪಾರ್ಥ ಜನನೇ ನೋಡು, ಒಟ್ಟಾಗಿರುವುದು ಹೇಳುವ ಮಾತನೇ ನಾನು ಮಾತು ಕೇಳೋಣಲ್ಲ. ಕೇಳುವವರು ನಾನು ಬಿಡುವುದಿಲ್ಲ. ಏನ್ ಬಿಟ್ಟರೆ ನೀನು ಮಾತ್ರ ನನಗೆ ಸಹಾಯ ಆಗಬೇಕು. ಜನನೇ ಅಮ್ಮಯ್ಯ ಏನಿಲ್ಲ ನಿನ್ನ ಮಾತು ಕೇಳೋಣಲ್ಲ ಮಾತೆ. ದೇವೇಂದ್ರನ ರಾಣಿ ಚೀರು ಉತ್ತಮ ಆಗಲ್ಲ ಮಾತನಾಡಲು. ವೀರ, ನೋಡುವರ ಮಾತೆ ಮಾತೆ ಪ್ರಿಯ, ಜನರೇ ಹೇಳುವೆನು ಕೇಳು. ಅದೇ ಚೆನ್ನಾಗಿ ಹೇಳುವ ಮಾತೆ. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿನಂತೆ ಕೂಡಿ ನಾವು ಆಗುವುದು
ನೀನೆಂಥ ಪುತ್ರನು? ನಾನು ದೇವೇಂದ್ರನಿಗೆ ಹೊರಪುತ್ರನ ಮಾತೆ. ನೀನು ಅಂಶ ಪುತ್ರನು, ರಾಜಪುತ್ರನು, ದಶರಥ ಪುತ್ರರಲ್ಲಿ ನೀನ್ಯಾವ ಪುತ್ರನು? ನಾನು ದೇವೇಂದ್ರನ ಮಂತ್ರಕ್ಕೆ ಜನಿಸಿ ಬಂದಿರವನ ಮಾತೆ. ಕುಂತಿ ಕುವರ ಆಗುವ ಜನನೇ, ಚೆನ್ನಾಗಿ ತಿಳಿಸು ನಿನ್ನ ಜನನ ವಿಚಾರ. ಊರ್ವಶಿ, ನನಗೆ ನೀನೇ ತಾಯಿಯಲ್ಲೊಂದು ಯಾತಕ್ಕೆ ಅಳತೆಗೆ ಈ ನಮ್ಮ ಜನರ ಹುಡುಕಿಕ್ಕೆಲ್ಲ ತಾಯಿಯಾಗಿರುವೆಯಾ? ಆಗುವ ಜನ ಹೇಗೆಂದರೆ ಪೂರ್ಣದಲ್ಲಿಯೂ ನೀನು ಪುರವರನ ಸಚಿವ ಪುರವರನಿಂದ ನಿನ್ನ ಹೊಟ್ಟೆಯುಂಟೆ ಹರಿಯ ಎಂಬಂತನ ಹುಟ್ಟಿದರೆ ತರುವಾರಿ ನಾವು ಹೋಗಿಸಿದವರೇ ನಾವು. ಆಗುವ ಜನರೇ, ಆದ ಕಾರಣ ನಾನು ನಿನಗೇನಾಗಬೇಕು ನೀನೇ ನೋಡಿ ವಿಚಾರ ಮಾಡು ಮಾತೆ. ಇಡು ಮಗನನ್ನು ಹೋದೆ ಜನರೇ, ಆಗೆಲ್ಲ ಬರಬಾರದು ಮಾತೆ. ಮಗನ ಮೇಲೆ ಹೆಣ್ಣಿನ ಸುಖವೇ ನಿನಗೆ ಬೇಕಾಗಿಲ್ಲ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಲ್ಲ ಮಾತೆ. ಆತ ಅಮ್ಮಯ್ಯ, ನೋಡು, ನಾನು ನಿನ್ನ ನೋಡಿದರೆ ನೀನು ಮಾತ್ರ ನನಗೆ ತಾಯಾಗಬೇಕು ಮಾತೆ. ಗಟ್ಟಿ ಮನಸ್ಸು ಮಾಡು. ಗಟ್ಟಿ ಮನಸ್ಸು ಮಾಡಿದರೆ ಗಟ್ಟಿ ಮನಸ್ಸು ಮಾಡಿ ನೀನು ನನ್ನ ಮಗನಿಗೆ ಯಾತಕ್ಕೆ ಕರೆಯಬಾರದು? ಕರೆಯುವುದಿಲ್ಲ. ನಾನು ಮಾತ್ರ ನಿನ್ನ ತಾಯಿಯನ್ನು ಮಾತೆ. ಅಮ್ಮಯ್ಯ, ನಿನಗಾಗಿ ಸಿಂಧೂರ ಮಾಲೆಯನ್ನು ತಂದಿರುವೆನು. ಆ ಮಾಯ ಆ ವರ್ಣ ತೆಗೆದುಕೊಂಡು ನಮ್ಮ ದೇವರಿಗೆ ಕೊಡು ಮಾತೆ. ನಿನಗಾಗಿ ತಂದಿರುವೆನು ಪ್ರೀತಿಯಿಂದ. ಈ ಉಚ್ಚಮ್ಮ ಆಗಲ್ಲ ಅನ್ನಬಾರ್ದ. ಅದರಲ್ಲಿ ನನ್ನ ಪ್ರೀತಿಯನ್ನು ತುಂಬಿರುವೆನು. ಪ್ರೀತಿ ಆಗಲೇ ಏನ ಪ್ರೀತಿಯಿಂದ ಮಗನೊಂದು ಯಾತಕ್ಕೆ ಕರೆಯಬಾರದು? ನೀನು ನನಗೆ ಮಗನಲ್ಲವಲ್ಲ, ಮಗನ ಮಾತು ಆಗಬಾರದು. ಎಷ್ಟು ಮಾತ್ರ ನೀನು ಮಾತ್ರ ನನಗೆ ತಾಯಾಗಬೇಕು. ಅರ್ಜುನ, ಅಮ್ಮಯ್ಯ, ಹೇಳುವಿನ ಕೇಳು. ಅದನ್ನು ಚೆನ್ನಾಗಿ ಹೇಳು ಮಾತೆ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಮನೆ ಮಲ್ಲಿಗೆ, ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಮನೆ ಮಲ್ಲಿಗೆ, ಸೂರ್ಯ ಕಾಲದಲ್ಲಿ ಮನದ ಮನದ ಹೃದಯದಲ್ಲಿ ಸುಮಧುರ ಮನದಂತಿದೆ. ಅಹೋ ಸುಂದರ, ಅಗೋ ಅಮ್ಮಯ್ಯ, ಪ್ರಿಯ, ಜನನೇ ನಲ್ಲ, ಆ ಜನನೇ ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ನಿನ್ನ ಬಳಿಗೆ ಒಲಿದು ಓಡೋಡಿ ಬಂದಿರುವೆನು. ಅಮ್ಮಯ್ಯ, ಹಾಗಲ್ಲ ಅಂದರೆ ಈ ಸಭಾ ಜನಗಳು ಒಪ್ಪುವರೇ ಮಾತೆ. ನಿನ್ನ ರೂಪಕ್ಕೆ ನಾನು ಮರಳಾಗಿ ಗೊತ್ತಿರುವೆನು. ನಾನು ಮತ್ತೆ ನಿನಗೆ ಮಗನಾದವಲ್ಲ ಮಾತೆ. ಜನರೇ, ಮಗನ ಹೌದು ಮಗ ಮಾತೆ. ಮಗನೆನ್ನುವ ಮಾತನ್ನು ಬಿಡು. ನನ್ನ ಮೇಲೆ ಕರುಣೆಯನ್ನು ತೋರಿ ಆಸೆಯನ್ನು ಪೂರೈಸು ನನ್ನ ಬುದ್ಧಿ ಸಂಪನ್ನ. ನೀನು ಕೇವಲ
ಅಡತಿಯನ್ನು ಯಾತಕ್ಕೆ ಕಲಿತಿ ಮಗಳ ಪಾಠಕ್ಕೆ ಮಗನ ಮಾಡಕ್ಕೆ ಜಲಕ್ಕೆ ಮಗನ ಬದಲಕ್ಕೆ ಮಗನಂದರಿಗೆ ಕಲಿಯಬಹುದು ಮುಂದಿನ ಆಲೋಚನೆ ಮುಂದಿನ ಆಲೋಚನೆಯನ್ನು ತಿಳಿದು ನೋಡಿ ಎಂದು ಹೇಳಿದೆಯಾ? ಹೌದು ಮಾತೆ. ಮುಂದಿನ ಆಲೋಚನೆ ನನಗೆ ಬೇಕಾಗಿಲ್ಲ. ನನಗೆ ಈಗ ಸತ್ಯಕ್ಕೆ ಈ ಕ್ಷಣಕ್ಕೆ ನೀನು ಬೇಕು. ನೀನು ಹಾಗಲ್ಲ ಅನ್ನಬಾರದು ಮಾತೆ. ನಿನ್ನ ಸುಖವೇ ನಿನಗೆ ಬೇಕಾಗಿಲ್ಲವೇ? ನೀನು ಮಾತ್ರ ನನಗೆ ದಾರಿ ಆಗಬೇಕಲ್ಲ ಮಾತೆ. ನಾನೇನೋ ಮಾತನ್ನು ಬಿಟ್ಟಾಕು. ಪ್ರಿಯೆ ಪ್ರೇಯಸಿ ರೂಪಸಿ ಎನ್ನುವ ಮಾತನ್ನು ನೀನು ಮಾತಾಡು. ಮಾತನಾಡಬಾರದು. ಮತ್ತೆ ಯಾವ ರೀತಿ ಮಾತಾಡೋದು? ಅಮ್ಮಯ್ಯ ನೋಡಬಲ್ಲ ಮಾತೆ. ಹಾಗೆಲ್ಲ ನೋಡಲ್ಲ ಮಾತೆ. ಅಮ್ಮಯ್ಯ ಏನೇನ ಕೇಳು. ಜನನೇ, ನೀನು ನಿನ್ನ ಹಠವನ್ನು ಬಿಟ್ಟು ನನ್ನ ಪ್ರೇಮವನ್ನು ಒಪ್ಪಿಕೊಂಡರೆ ನನ್ನ ಮನಸ್ಸು ಹೇಗಾಗುವುದು ಗೊತ್ತೇ? ನಿನ್ನ ಹಠವನ್ನು ಬಿಟ್ಟು ನನ್ನ ಮಗನನ್ನು ಯಾತಕ್ಕೆ ಬಾಯಿಸಬಾರದು? ಹೂವಾಗಿ ಮನ ಅಹೋ ಮೋಹನಾಂಗ. ಅಹೋ ಅಮ್ಮಯ್ಯ ಪ್ರಿಯ ಜಗಳ ನಲ್ಲ ಮಾತೆ. ಧರ್ಮರಾಜನ ಹೆಂಡತಿ ನಿನಗೆ ಏನಾಗಬೇಕು? ಧರ್ಮರಾಜನಿಗೆ ಹೆಂಡತಿ ಇಲ್ಲವಲ್ಲ ಅಮ್ಮಯ್ಯ. ನಿನಗೆ ಅತ್ತಿಗಾಗಬೇಕಲ್ಲವೇ? ನಾವು ನಮ್ಮ ತಾಯಿ ಅಗ್ನಿಂತೆ ದ್ರೌಪದಿನ 5 ಬದಿಗಳಾಗಿದ್ದೇವೆ. ನೀವು 5 ಕೂಡಿ ಒಂದು ಹೆಣ್ಣೊಂದಿಗೆ ಸಂತಾನ ಮಾಡಿದರೆ ತಪ್ಪಾಗಲಾರದು. ನನ್ನಂತ ಒಂದು ಹೆಣ್ಣನ್ನು ತೃಪ್ತಿ ಪಡಿಸಿದರೆ ಅದು ಅಪರಾಧವಾಗುವುದೇ? ಹಾಗಲ್ಲ ಅಲ್ಲ ಮತ್ತೆ. ನಾವು ಆ ತರ ಪಾರ್ಥ, ಜನರೇ, ನಿನ್ನ ಹಠವನ್ನು ಬಿಡು. ಎನ್ನ ಆಸೆಯನ್ನು ಪೂರೈಸು ಸುಂದರ. ನಿನ್ನ ಹಠವನ್ನು ಬಿಟ್ಟು ನನ್ನ ಮಗನನ್ನು ಯಾತಕ್ಕೆ ಬಾಧಿಸಬಾರದು? ನವ ಮೋಹನ ಚಿತ್ತಿರ ಮಗನೆಂಬ ಭಾಗವನ್ನು ಮರೆತು ಮಗನ ಕದನಕ್ಕೆ ಮನಗೂಡಿ
ಅಮ್ಮಯ್ಯ ನಿಲ್ಲು ನಿಲ್ಲು. ನಿರ್ವಾಣ ಮಾತೆ, ನಿನ್ನ ಅಂಗನ ಮನೆಯನ್ನು ಬಿಟ್ಟು ಎಲ್ಲಿಗೆ ಹೋಗುವೆ? ನಾನು ನಮ್ಮ ದೇವೇಂದ್ರನ ಹನುಮಂದಿರಕ್ಕೆ ಹೋಗುವನ ಮಾತೆ. ಅಮ್ಮಯ್ಯ ನೋಡು ನೋಡು, ನಿನ್ನ ಇನ್ನೂ ಎಷ್ಟು ನೋಡಿದರೆ ನೀನು ಮತ್ತೆ ನಿನ್ನ ಅಮ್ಮಯ್ಯ. ಸುತ್ತಮುತ್ತ ಯಾರು ಇಲ್ಲ. ಸುತ್ತಮುತ್ತ ಯಾರಿರುತ್ತಾರೆ? ನಾವು ತಾಯಿ ಮಕ್ಕಳ ಸಂಬಂಧ ಏನು ಮಾತೆ? ಆಹಾ, ಹೌದು ಮಾತೆ. ಪ್ರಿಯಾ, ಜನರೇ, ಸುತ್ತಮುತ್ತ ಯಾರು ಇಲ್ಲ. ನಾವು ನೀರಾರು ಸಲಹೆ ಕೆಂಪು ಕೆಂಪಿಗೆ ನಾರರ ಕೆಂಪಿರಲೆ ಕಾಣಿಗೆ. ಸುತ್ತಮುತ್ತ ಯಾರು ಇಲ್ಲ. ನಾನು ನೀರೇ ಬಾರ 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 ಬಾರ. ಒಂದು ಸುಂದರವಾದ ಸ್ತ್ರೀಯರು ಬಂದು ವಿಧ ವಿಧವಾಗಿ ಬೇಡಿಕೊಂಡರು ಸಹ ಒಳ್ಳೆಯನ್ನು ತಿಳಿಯಲ್ಲ. ನೀನು ಒಳ್ಳೆ ಎಂದು ಹೇಳ್ತಿರಬೇಕಾದ್ರೆ ನೀನೇನು ಪುರುಷನು ಅಥವಾ ನಪುಂಸಕನು? ಅರ್ಜುನ, ಪ್ರಿಯಾ, ಸಕ್ಕರೆ ಕಲ್ಲಿಂದ ಕಟ್ಟಿದ ಬಾವಿಯೊಳಗೆ ಸಿಹಿ ನೀರು ಕುಡಿ ಎಂದರೆ ಕಾಳು ಕಗ್ಗಲಿಂದ ಕಟ್ಟಿದ ಬಾವಿಯೊಳಗೆ ಉಪ್ಪಿನ ನೀರನ್ನು ಕುಡಿಯುವುದೇ ಹೇಳುವಿಯಲ್ಲ. ಬಾವಿಯಲ್ಲಿ ನೀರು ಕುಡಿಬೇಕಾದರೆ ನಮ್ಮಂತ ನಮ್ಮ ದೇಹ ಅಜ್ಞಾನತನಕ್ಕೆ ನಾನೇನೆಂದು ಹೇಳಬೇಕು? ಏನು ಹೇಳಿದರೆ ನನ್ನ ಭಕ್ತ ಹೇಳುವುದಿಲ್ಲಮ್ಮಯ್ಯ. ಆಹಾ, ಆಹಾ ಅಂದರೆ ಹೇಳುವುದಲ್ಲ, ಊಹು ಅಂದರೆ ಹೇಳುವುದಲ್ಲ. ಪ್ರಿಯಾ, ಜನರೇ, ನಿನ್ನ ಹಠವನ್ನು ಬಿಡು. ಈ ಅಂಗದನ ತಾಪವನ್ನು ಸಹಿಸಲಾರೆ. ಈ ಕಾಮ ಭ್ರಾಂತಿಯನ್ನು ಸಹಿಸಲಾರದೆ ನಿನ್ನ ಬಳಿಗೆ ಓಡೋಡಿ ಬಂದಿರುವೆನು. ಎನ್ನನ್ನು ತೃಪ್ತಿಗೊಳಿಸು, ಎನ್ನ ಆಸೆಯನ್ನು ಪೂರೈಸು. ಪ್ರಿಯಾ, ಈಗಲೇ ಹಿಡಿದುಕೋ ಎನ್ನ ಕೈಯ. ಸಾಯಿದ ಬಂದಳಾದ ಅಮ್ಮ ಉರುಜ ಮಾನವನ ಜ್ಞಾನದಿಂದ ವರ್ಗದವರಿಗಿಂತಲೂ ಸುಖಕ್ಕೆ ಮನಸ್ಸು ಕೊಟ್ಟ ಭ್ರಷ್ಟತ್ವವನ್ನು ವಾಯಿಸುವ ದೇವರುಗಳಾದ ನೀವೇ ಇಂಥ ಅಜ್ಞಾನವನ್ನು ಬಿಟ್ಟು ಪ್ರಿಯಾ, ಪರತತ್ವವನ್ನು ಬೋಧಿಸುವುದು ಬಿಟ್ಟು ನೀವೇ ಕುಳಿತು ಈ ಭ್ರಷ್ಟ ಕಾರ್ಯಕ್ಕೆ ಇಷ್ಟಪಡುವುದು ಸರೇ. ಇಂದ್ರನ ಪುತ್ರನಾದ ನನ್ನನ್ನು ಕಾಮುಲಾಸಕ್ಕೆ ಕರೆಯಬಹುದೇ ಜನರೇ? ಸಂಸ್ಕೃತವಾಗಿದೆ. ಎಷ್ಟು ಮಾತ್ರ ಕೇಳೋದಿಲ್ಲ ಮತ್ತೆ. ಅಮ್ಮಯ್ಯ, ನಿನ್ನ ಹಠವನ್ನು ಬಿಡು, ನನ್ನ ಪ್ರೇಮವನ್ನು ಒಪ್ಪಿಕೊ. ಎಷ್ಟು ಮಾತ್ರ ಕೇಳೋದಿಲ್ಲ ಅಮ್ಮಯ್ಯ. ಎಷ್ಟು ಮಾತ್ರಕ್ಕೂ ಒಪ್ಪದಿಲ್ಲ. ಒಂದೇ ಹಠವನ್ನು ಹಿಡಿಯಬೇಡ. ಒಂದೇ ಹಠವನ್ನೆಡವನ ಮಾತೆ. ಓಹೋ, ಆಹಾ, ಆಹಾ ಅಂದರೆ ಕೇಳವನಲ್ಲ, ಊಹು ಅಂದರೆ ಕೇಳವನಲ್ಲ. ಆಹಾ, ಅಮ್ಮಯ್ಯ, ಹೇಳುವುದನ್ನು ಕೇಳು. ಅದೇನು ಚೆನ್ನಾಗಿರೋದು? ಆಹಾ, ಜನರೇ, ಈ ಸುಖದಲ್ಲಿ ಓಲಾಡುವಾಗ ಕಲಿದಂತೆ ನನಗೆ ಹರ್ಷ. ಪ್ರಿಯಾ, ಅಮ್ಮಯ್ಯ, ಆಮೇಲೆ ಆಮೇಲೆ ಏನು ಹೇಳಿದರೆ ನಾನು ಮಾತ್ರ ನೀವು ಮಗನಾಗಬೇಕಲ್ಲಮ್ಮಯ್ಯ. ಅದೇನು ಚೆನ್ನಾಗಿ ಹೇಳೋ ಮಾತೆ.
ಉಲ್ಲಾಸ 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 ಅಮ್ಮಯ್ಯ ಆಮೇಲೆ ಏನಂದ್ರೆ ನೀನು ಮತ್ತೆ ನನಗೆ ಕಾಯಾಗಬೇಕು ಮಾತೆ ಮೊದಲೇ ಆಮೇಲೆ ಏನು ಹೇಳು ಅಮ್ಮಯ್ಯ ಉಲ್ಲಾಸ 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 ಅಹೋ ಪ್ರಿಯ ಅಗೋ ಜನನೇ ಪಾಠ ಅಮ್ಮಯ್ಯ ನಿನ್ನ ಮೇಲೆ ಪ್ರೀತಿ ಇಟ್ಟು ನಿನ್ನ ಬಳಿಗೆ ಓಡೋಡಿ ಬಂದಿರುವೆನು ಹೌದೇವ ಮಾತೆ ನನ್ನ ಮೇಲೆ ಕರುಣೆಯನ್ನು ತೋರು ನನ್ನ ಮನಸ್ಸನ್ನು ತೃಪ್ತಿಗೊಳಿಸು ಅಲ್ಲ ಜನರೇ ಹೇಳಿದ ಅಮ್ಮ ಮಾತೆ ಪರಮ ಪ್ರೀತೆ ನನ್ನನ್ನು ನಾಟನೆಂದು ನೂತನ ಮಾತುಗಳಿಂದ ಮಾತನ್ನು ಪಡೆಯುವುದಕ್ಕೆ ನಿನಗೆ ಮತಿಯಿಲ್ಲವೇ ಅಮ್ಮಯ್ಯ ಪಾಲ್ಗೋಣ ಕಾಮ ವಿಚಾರದಿಂದ ಕಾತರಿಸು ನನಗೆ ಬರಿಯಾಗಿದ್ದು ಈ ಬರಿ ಬಾರಿಸುವುದು ಧರ್ಮಲ್ಲ ಶ್ರೀ ಸತ್ತಮನು ಮಾತೆ ಪರಮ ಖ್ಯಾತೆ ಅಮ್ಮಯ್ಯ ಒಂದೇ ಹಠವನ್ನು ಇಡಬೇಡ ವ್ಯರ್ಥ ಸಮಯವನ್ನು ಕಳೆಯಬೇಡ ಏನು ಸಮಯ ಆಗಿ ಸಮಯ ಆಗಿ ಮಾತೆ ನಲ್ಲ ಜನನೇ ಹೇಳುವನು ಕೇಳು ಅದೇನು ಚೆನ್ನಾಗಿ ಅಂದಗಾರ ಚಂದಗಾರ ಮಾತಿನಲ್ಲಿ ಬಲಗಾರ ಕಾಲಬೇಡ ಕಾಲಬೇಡ
ವಿಧವಾಗಿ ಬೇಡಿಕೊಂಡರೂ ನಿನಗೆ ಹುಟ್ಟಲಿಲ್ಲ ನನ್ನ ಮೇಲೆ ಪ್ರೀತಿ. ಇದು ನನಗೆ ನ್ಯಾಯವೇ ಪ್ರಿಯ? ನೀನು ಆತ್ಮದಲ್ಲಿ ಸಹಾಯ ಆಗಬೇಕು ಮಾತೆ. ಈ ಮಾತು ಬಿಟ್ಟು ಬಿಡು. ಎನ್ನ ಒಳಗೂಡಿ ಎನ್ನೊಂದಿಗೆ ಸುಖ ಸಂತೋಷವಾಗಿ ಕಾಲವನ್ನು ಕಳೆಯು. ಎಷ್ಟು ಮಾತ್ರ ಕೇಳಬರಲ್ಲ ಮಾತೆ. ಒಂದೇ ಹಠವನ್ನು ಹಿಡಿಯಬೇಡ ಪ್ರಿಯ. ಯಾರೆಲ್ಲ ಅನ್ನಬಾರದು ಮಾತೆ. ಕೇಳೆನ್ನ ನುಡಿಯ ಪಾಪ ಜನನೇ ಮಾತಿನ ಜಾಣೆ. ನಿನ್ನದ ಬೆತ್ತನಲ್ಲಂದು ವಿನಂತಿಯಿಂದ ಹೇಳಿದರೆ ನಿನ್ನ ಮಾತುಗಳು ತಿರುಗರಿದರೆಲ್ಲ ಇಷ್ಟಂತಾಡುತ್ತದೆ. ನಿನ್ನೆಲ್ಲ ಸುಂದರವಾದ ಹಂದಗಾರಿಕೆ ನಿನ್ನ ನಂದನ ಬಂದ ನಿರ್ಧರಿಸಬೇಡ ಜನನೇ. ಆಲೋಚನೆ ಪ್ರಿಯ ಹೃದಯವೋ ಅರ್ಜುನ ಫಲ್ಗುಣ ಅಮ್ಮಯ್ಯ ನೋಡು ನೋಡು ನಿನ್ನ ಮೇಲೆ ಮನಸ್ಸು ಮಾಡಿ ಬಂದಿರುವೆನು. ಏನು ಹೇಳಿದ್ರೆ ನಿನ್ನ ಮಾತು ಕೇಳೋಣ ಮಾತೆ. ನಿನ್ನ ಅಂಗ ಸಂಗ ಸುಖವನ್ನು ಸವಿಯಬೇಕೆಂದು ನಿನ್ನ ಮೇಲೆ ಪ್ರೀತಿ ಇಟ್ಟು ಓಡಾಡಿ ಬಂದಿರುವೆನು. ಓಡಾಡಿ ಬಂದರೆ ನಮ್ಮ ದೇವೇಂದ್ರನಿಂದ ಓಡಾಡಿ ಮಾತೆ. ಹೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸದೆ ಹೋದೆಯಲ್ಲ. ಕಂಡ ಸ್ತ್ರೀಯನ್ನು ಇದು ಮಾಡುವುದಕ್ಕೆ ನಾನೇನು ನೀತಿಗೆಟ್ಟವನೇ? ಹಲೋ ಗಂಡ, ಅಯ್ಯೋ ಅಮ್ಮಯ್ಯ, ನೀನು ಈ ಭೂಮಿ ಮೇಲೆ ಗಂಡಸಾಗಿ ಹುಟ್ಟಿದ್ದೇ ದಂಡ. ನಿಮ್ಮಂತ ಸ್ತ್ರೀಯನ್ನು ನಾನು ಮಾತೆ ಇಂಥ ಬಿಡುಗಡೆಗಳಿಂದ ನಿನ್ನ ಕೋಪ ತಗ್ಗಿಸಬೇಕೆಂದು ಯಾತಕ್ಕೆ ಮಾಡಿಲ್ಲ? ಅಬ್ಬೋ ಅಮ್ಮಯ್ಯ, ಸೇರ್ಪವಾದ ಮಾನ ಅಭಿಮಾನಗಳ ಬಿಟ್ಟು ನನ್ನನ್ನು ಯಾತಕ್ಕೆ ಬಾಧಿಸುವೆಯ? ಹುಚ್ಚು ತೆರಿಗೆ ಕೆಟ್ಟ ಮಾತುಗಳಿಂದ ಯಾತಕ್ಕೆ ಆಡಿದೆಯಾ? ಅಬ್ಬೋ ಮಾತೆ, ಮಗನೆಂಬ ಮಮತೆಯನ್ನು ಮರೆತು ಮಾತನಾಡಕ್ಕೆ ಕರೆಯುವುದು ತರವಲ್ಲ ಜನರೇ. ಅಮ್ಮಯ್ಯ, ನಾನು ಎಷ್ಟೇ ವಿಧವಾಗಿ ಬೇಡಿಕೊಂಡರೆ ಎನ್ನ ಆಸೆಯನ್ನು ಪೂರೈಸಿದ ಹೋದೆಯ? ಹೌದು ಅಮ್ಮಯ್ಯ. ಈ ಎನ್ನ ಕೋಪವನ್ನು ಸಹಿಸಲಾರೆನು ನಾನು. ಸಹಿಸಲಾರದೆ ನಾನು ಕೇಳಬಲ್ಲ ಮಾತೆ. ಕೇಳದಿದ್ದರೆ ನಿನಗೆ ಶಾಪವನ್ನು ಕೊಡುವೆನು. ಹಾಗೆಲ್ಲ ಕೊಡಬಾರದು ಮಾತೆ. ಕೊಡಬಾರದೆ ಎಂದು ಹೇಳಿದೆಯಾ? ಹೌದು ಮಾತೆ. ಕೆಲವು ಪಾಠ ಹಾಕುವ ಜನನೇ. ಫಲ್ಗುಣ ಅಮ್ಮಯ್ಯ, ಶಾಪ ಕೊಡಲು ನಾನು ಸಿದ್ಧವಾಗಿದ್ದೇನೆ. ಮಗನಿಗೆ ಶಾಪ ಕೊಡುವುದು ತಪ್ಪಲ್ಲ ಮಾತೆ. ಅಮ್ಮಯ್ಯ, ಅರ್ಜುನ ಅಮ್ಮಯ್ಯ, ಫಲ್ಗುಣ ಜನರೇ ಹೇಳುವೆನು ಕೇಳು.
ಸೈರಿಸನು ಎನ್ನಿ ಕೋಪ ತಂದೆನು ನಿನಗೆ ಶಾಪ ಸೈರಿಸನು ಎನ್ನಿ ಕೋಪ ತಂದೆನು ನಿನಗೆ ಶಾಪ ಕೈನಾಗಿ ಮಾಡೋ ನೀನು ಕೈನಾಗಿ ಮಾಡೋ ನೀನು ಕೈನಾಗಿ ಮಾಡೋ ನೀನು ಭೂಮಿಯೊಳಗೆ ಅಮ್ಮಯ್ಯ ಹೆಣ್ಣಾಗಿ ಬಾಳೆಯನ್ನು ಶಾಪವನ್ನು ಕೊಡುವೆನು ಹೆಣ್ಣಾಗಿ ಬಾಳೋ ನೀನು ಹೆಣ್ಣಾಗಿ ಬಾಳೋ ನೀನು ಹೆಣ್ಣಾಗಿ ಬಾಳೋ ನೀನು ಜಗದೊಳಗೆ ಸೈರಿಸಲು ನನಗೆ ಕೋಪ ಕೊಡುವೆನು ನಿನಗೆ ಶಾಪ ನನ್ನ ಆಸೆಯನ್ನು ನೀನು ಪೂರೈಸದೆ ಹೋದೆಯಲ್ಲ, ನನ್ನಂತೆ ಒಂದು ವರ್ಷದ ಕಾಲ ಪಟ್ಟು ಪೀತಾಂಬರವನ್ನು ಉಟ್ಟು ಕರದಲ್ಲಿ ಬಳೆಯನ್ನು ಕಟ್ಟು ಕುಂಕುಮ ಬಟ್ಟನ್ನು ಇಟ್ಟು ಹೆಣ್ಣಾಗಿ ಬಾಳು ನೀನು ಎಂದು ನಾನು ನಿನಗೆ ಶಾಪ ಕೊಡುವೆನು ಭುವನ ಪ್ರತಾಪ. ಇದೇ ನೋಡು ಊರ್ವಶಿಯ ಶಾಪ. ಅಯ್ಯೋ ಶಿವ ನಿಷ್ಕರಣವಾಗಿ ನಮ್ಮ ಜಗತ್ತನ್ನು ಶಾಂತವಾಯಿತು ಸಾರಥಿ ಹಾಳುತ್ತಾಗಲು ನನ್ನ ಗತಿ ಸತ್ಯಕ್ಕಿಲ್ಲ ಪರಾಕ್ರಮಗಳಾದ ಕಾಲಕ್ಕೆ ಇದು ವಾದಕ ಕವಚಕ ನಂಬಲ ಕಸರನ್ನ ಸಂಬಂಧ ಹಾಳಲಾಟವನ್ನು ರಕ್ಷಿಸಬೇಕೆಂದರೆ ಚಂಡಪ್ಪನ ಚಂಡ ಗಂಡಗಳಿಗಳ ಗಂಡ ದಿಸಿಕ್ಕಿರಿಸಿ ಬರುವ ತಂಡ ಮೂರು ಲೋಕದಲ್ಲಿ ಈ ಪಾತ್ರಕ್ಕೆ ಸರಿಯಾಗಿರಲಿಲ್ಲ ಈ ರಂಡಗಳಿಗೆ ಕಿಸುಡಿಗೆ ಮಾಡಿ ಸಾಕಿ ಆಗಿದ್ದೇವ ನಾವು ಇದೇ ಸ್ಥಳದಲ್ಲಿ ಬಿಡಲು ಬಿಡೋಣ. ನೀನು ಮತ್ತೆ ಈಗಿಂದೀಗಲೇ ಹೋಗಿ ನಗರದ ಅಧ್ಯಕ್ಷರಾದ ಬಾಲಕೈಯಲ್ಲಿ ವಾದಕ ರಕ್ಕದಲ್ಲಿ ಇದ್ದಕ್ಕೆ ಬದಲಾವಣೆ ಸಾರಥಿ
ನಮ್ಮ ಕಾಲಿಕೆಯ ಇದಿಗೆ ಆಶ್ಚರ್ಯ. ನಮ್ಮೊಡನೆ ಯುದ್ಧ ಮಾಡಲಾರದ ತನ್ನ ಮಡಿದಿಯಾದ ದತಿಗಳನ್ನು ನಮ್ಮ ವಶಕ್ಕೆ ಬಿಟ್ಟು ಓಡಿ ಓಡಿ ಯಡೀಂದ್ರ ನಮ್ಮೊಡನೆ ಯುದ್ಧಕ್ಕೆ ಬರುವನೆ. ಬಂದ್ರ ಪ್ರಾಣಿಗಳು ಇವತ್ತು ಸಹಜ. ರಾಕ್ಷಸಗಳ ಚಕ್ರವರ್ತಿ ನಿನಗೆ ತಿಳಿಯದ ಹಿಂದಳಂಬಲ ತಿಗಡಿಗೆ ಸಂಗತ ಏನು ತಮ್ಮ ಈಗಲೂ ಹೋಗಿ ಹಾತ್ರವನ್ನು ಹಿಡಿದು ತಂದು ನಿನ್ನ ಹಣದವರ ಕೆಲವತ್ತನೆ ಜಗಪತಿಗಿತನಾದ ಕಂಠನಮ್ಮ ಮಂಡಲಿಗೆ ಭೂಮಂಡಲದೊಳು ಎಲ್ಲಿ ಅಡಗಿದರ ಬಿಡದ ಕರತಮಕದಿಂದ ಅವನನ್ನು ಹಿಡಿದುಕೊಂಡು ನಮ್ಮ ಸೆರೆಮನೆಗಳ ಅಡಿಸಿದ ಕಣ್ಣಿನ ಭಾರತಿ ಬಣ್ಣ ಹತ್ತು ನಮ್ಮೆಲ್ಲಿರುವ ನಿಮ್ಮ ಇರಲಿ ನಗರವನ್ನು ಸುಟ್ಟು ಸುರಿಯ ಮಾಡಿಬಿಡುತ್ತೇನೆ. ದೇವತೆಗಳಿಗೆ ಸುತ್ತನೋ ಸ್ನೇಹಿತನೋ ಅಥವಾ ನೆಂಟನೋ ಸಮರಕ್ಕೆ ನಮ್ಮ ಕಾರ್ಯಕ್ಕೆ ಕಂಟಕನಾಗಿ ಹಿಗ್ರವಂತ ಮಾಡಿದರೆ ಸ್ವಲ್ಪ ತಾಳಲೇ ನಿವಾಸಕನ ಬಾಲಕನಮ್ಮ ಜಗಂಡ ಎಲ್ಲವಾಯ್ತಂದನ ಭಟ್ಟ ನನ್ನ ಮಂತ್ರದ ಮಣ್ಣೆಯಿಂದ ಕುಂತಿದ್ದೇವೆ ಕಳಿಸಿದ ಪಾಂಡರಾಜನ ಮುಖಾನ ನಿಮ್ಮ ಮನೆ ಅರ್ಜುನ ಅರ್ಜುನ ಮಹಾರಾಜ ಅಂತ ಕಳಿಸಿ ಜ್ಞಾನ ವೈದ್ಯನಾದ ಅರ್ಜುನ ಮಾತಕ್ಕೆ ನಂಬಲು ಇಷ್ಟ ಶ್ರೀಕೃಷ್ಣನ ಬಲಮೋಸಗಾರನ ನಮ್ಮೊಡನ ಕದನವನ್ನು ಮಾಡುವುದು ಬಿಟ್ಟು ಕೈಲಾಗದ ನಿನ್ನನ್ನು ಹಿಡಿದು ತಂದು ವೃದ್ಧಗೊಳಿಸುವನು. ಮಾತಗ ನೀನೇ ನೋಡ ದೇವೇಂದ್ರ ದುರ್ಗುಣ ಎಂತ ದುರ್ಗುಣ ಮಾತಿಗೆ ಬರಲಾಗಿದ್ದಕ್ಕೆ ಬರಬಲ್ಲೇ ಮೂರ್ಖನಿಯೇ. ಅನ್ಯಾಯವಾಗಿ ನನ್ನ ಕೈಯಲ್ಲಿ ಯಾತಕ್ಕೆ ಸಾಯಿದ್ದೆ ನಿನಗೆ ಪ್ರಾಣದಾನವನ್ನು ನೀಡುವನು ಯುದ್ಧಕ್ಕೆ ನಡೆಯೇ ನಿನ್ನ ಪಟ್ಟಣ ದಾರಿಯ ನಡೆಯುತ್ತನ ಯುದ್ಧಕ್ಕೆ ನಡೆಯೋ ರಕ್ಷಕ ನನಗೆ ಪ್ರಾಣದಾನವನ್ನು ಮಾಡುತ್ತೇನೆ ಯುದ್ಧಕ್ಕೆ ಸಹಜವಾಗಿ ಬಿಡುತ್ತದೆ ಆದರೆ ಚಿಂತೆ ಇಲ್ಲ. ಭಯಪಟ್ಟು ನಾನು ಛತ್ರಿಗನಾಗಿ ಬಿಟ್ಟು ನಮ್ಮ ಜಾತಕ ದೂರದೀನಾದರೆ ಯುದ್ಧಕ್ಕೆ ನಿಲ್ಲ ಕರ್ಪುರ ಕೆಲ ಈ ಮಾತಕ ನಮ್ಮ ರಕ್ಷೆಗೆ
ಏನು ಹೇಳಲಿಲ್ಲ ಗಡ್ಡಕರ? ಅದ್ಯಾರು ಗೊತ್ತಾಳೆ? ನಿನಗೆ ಬೊಚ್ಚಿ ಮಾತುಗಳನ್ನು ಹೇಳಿದರೆ ಉದ್ದಂಡಕರನ್ನು ಮಾತನಾಡಿದೆಯಾ? ಗಣಗಳ ಸಹಿತ ನಿನ್ನನ್ನು ಭಗ್ನ ಮಾಡದ ಬಿಡದ ಪರಗಣ ನಿನ್ನ ಪ್ರಾಣ ಈ ಮತ ವ್ಯಕ್ತಿ ನಮ್ಮ ರಕ್ತಸಾಧವ ನನ್ನ ನಡುವೆ ಸಾಕುವುದು ನಿನ್ನ ಪರಾಕ್ರಮ. ದಿವ್ಯ ಅಸ್ತ್ರ ನೋಡಿ ನಿನ್ನೆ ಅಗ್ನಿಯ ಅಸ್ತ್ರ ಕಂಡಿದೆ. ಈ ಭೂಮಂಡಲದ ಮೇಲೆ ನಿಂತು ಕರೆದರೆ ಸ್ವಲ್ಪ ತಾಳದೆ ಅದವ ಒಲಿಜೆಯಲ್ಲಿ ಸಾರದೆ ಅರ್ಜುನನೆಂಬ ಹತಮನ ಎಲ್ಲೆರವನು ತೋರುವಂತನಾಗ ಎಲೈ ನರಗೊಳವೆ ನಿನಗೆ ಸರಿ ಸಮಾನರಿಲ್ಲವೆಂದ ಎನ್ನನ್ನು ಮುಚ್ಚಿಕೊಳ್ಳೆ ಸಂತೋಷವನ್ನು ವರ್ತಿಸುವಿಯಾ? ಗಣಗಳ ಸಹಿತ ನಿನ್ನನ್ನು ಭಗ್ನ ಮಾಡದ ಬಿಡದ ಪರಗಣ ತೋರಿಸಿದ ಕಾಲಕ್ಕೆ ಮಾತಕಮ್ಮ ಹನುಮನನ್ನು ಗೆದ್ದನು. ಇನ್ನು ಅನ್ನ